ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಭಾಳ ಸ್ಟ್ರಾಂಗ್ ಆಗಿದೆ, ಭಾಳ ಶಕ್ತಿಯುತವಾಗಿದೆ, ಭಾಳ ಚೆನ್ನಾಗಿದೆ. ಮಿಸ್ ಮಾಡಿಕೊಳ್ಬೇಡ್ರಿ. ಇದರ ಪ್ರಕಟಣೆ ಹೊಂದಿಕೊಳ್ಳ್ರಿ, ದೇವರ ಸಹಾಯ ಪಡ್ಕೊಳ್ರಿ. ನನಗೂ ಇದರಿಂದ ಪ್ರಯೋಜನವಾಗಲಿ. 2 ಕೊರಿಂಥ ದ ಸೆಕೆಂಡ್ ಬುಕ್ ಆಫ್ ಕೊರಿಂಥಿಯನ್ಸ್ ಚಾಪ್ಟರ್ 7, 2 ಕೊರಿಂಥ 7ನೇ ಅಧ್ಯಾಯದಲ್ಲಿ 10% ಆಶೀರ್ವಾದಗಳನ್ನು ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಂದ ಪಡೆಯೋದು ಹೇಗೆ ಎಂಬ ವಿಷಯ. 100% ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಸ್ಪಿರಿಚುವಲ್ ಚೈಲ್ಡ್. ಆತ್ಮಿಕ ತಂದೆ ಆತ್ಮಿಕ ಮಗು ಇವರ ಒಂದು ಸಂಬಂಧ ಅಥವಾ ಅನ್ಯೋನ್ಯತೆಯಿಂದ 100% ಆಶೀರ್ವಾದಗಳನ್ನು, ಅದು ಎಷ್ಟು ಆಶೀರ್ವಾದಗಳು? 100% ಆಶೀರ್ವಾದಗಳು. 100% ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಸ್ಪಿರಿಚುವಲ್ ಚೈಲ್ಡ್. 100% ಆಶೀರ್ವಾದಗಳು ಇರೋದರಿಂದ ನಾವು ಬೇಗ ನೋಡಬೇಕಾಗ್ತದೆ. ಬನ್ನಿ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇವೆಲ್ಲವೂ 2 ಕೊರಿಂಥ 7ನೇ ಅಧ್ಯಾಯದಲ್ಲಿ ಇರುವಂಥದ್ದಾಗಿದೆ. ಆತ್ಮಿಕ ತಂದೆ ಆತ್ಮಿಕ ಮಗುವಿನ ಮುಖಾಂತರವಾಗಿ 100% 23 ಆಶೀರ್ವಾದಗಳನ್ನು ಹೊಂದಿಕೊಳ್ಳುವುದು ಹೇಗೆ? 2 ಕೊರಿಂಥ 7ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡುವಾಗ ಇಷ್ಟೊಂದು ವಾಗ್ದಾನಗಳು ನಮಗೆ 2 ಕೊರಿಂಥ 6ನೇ ಅಧ್ಯಾಯದಲ್ಲಿ ಇರುವಾಗ ನಾವು ಏನು ಮಾಡಿಕೊಳ್ಳೋಣ? ನಮ್ಮ ದೇಹಾತ್ಮಗಳನ್ನು ನಾವು ಶುಚಿ ಮಾಡಿ, ನಮ್ಮನ್ನು ಶುದ್ಧ ಮಾಡಿಕೊಂಡು ದೇವರ ಭಯಭಕ್ತಿಯಿಂದ ಪವಿತ್ರತೆಯನ್ನು ಪರಿಪೂರ್ಣಗೊಳಿಸೋಣ, ಅಥವಾ ಸಿದ್ಧಿಗೆ ತರೋಣ, ಅಥವಾ 100% ಮಾಡೋಣ. 100% ಮೊದಲನೇ ಒಂದು ಆಶೀರ್ವಾದ 100% ಪವಿತ್ರತೆ. 2 ಕೊರಿಂಥ 7:1. ಎರಡನೇದಾಗಿ 2ನೇ ವಚನ, 2 ಕೊರಿಂಥ 7:2, ನಿಮ್ಮ ಹೃದಯಗಳಲ್ಲಿ ನಮಗೆ ಸ್ಥಳ ಕೊಡ್ರಿ. ಅಂದರೆ ಪೌಲನನ್ನು ಬಹುಶಃ ಅಥವಾ ಆತ್ಮಿಕ ತಂದೆಯನ್ನು ಹೊರಗಿಟ್ಟಿದ್ರೇನು, ಈಗ ಆತ್ಮಿಕ ತಂದೆ ನಾನು ಒಳಗೆ, ಆತ್ಮಿಕ ಮಗುವೇ ನಿನ್ನ ಹೃದಯದಲ್ಲಿ ಆತ್ಮಿಕ ತಂದೆಗೆ ಅವಕಾಶ ಕೊಡು ಎಂಬುದಾಗಿ ಕೇಳುವಾಗ ಏನಾಗ್ತದೆ? ಹೃದಯ ವಿಶಾಲವಾಗ್ತದೆ. 2 ಕೊರಿಂಥ 6:11, 6:12, 6:13 ಪ್ರಕಾರವಾಗಿ ಹೃದಯ ವಿಶಾಲ ಮಾಡಿಕೊಂಡಾಗ ಏನಾಗ್ತದೆ? ಅವರಿಗೆ 100% ಆಶೀರ್ವಾದ. ಮೂರನೇದಾಗಿ 3ನೇ ವಚನ, 2 ಕೊರಿಂಥ 7:3ರಲ್ಲಿ ನೋಡುವಾಗ ನಿಮಗೆ ಹಿಂದೆ ಹೇಳಿದಂತೆ ನಾವು ನಿಮ್ಮೊಂದಿಗೆ ಜೀವಿಸಿ ಒಂದಾಗಿ ಸಾಯುವಷ್ಟರ ಮಟ್ಟಿಗೆ ನಾವು ನಮ್ಮ ಹೃದಯದಾಳದಿಂದ ನಿಮ್ಮನ್ನು ಪ್ರೀತಿಸುತ್ತಿದ್ದೇವೆ. ವಾವ್, ಗ್ರೇಟ್. 2 ಕೊರಿಂಥ 7:3 ಪ್ರಕಾರವಾಗಿ ಒಂದಾಗಿ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳೊಂದಿಗೆ ಒಂದಾಗಿ ಸಾಯುವಷ್ಟರ ಮಟ್ಟಿಗೆ ಹೃದಯದಾಳದಿಂದ ನಾನು ಪ್ರೀತಿಸ್ತಿದ್ದೇನೆ ಅಂದರೆ 100% ಪ್ರೀತಿ. ಇದು 3ನೇ ಆಶೀರ್ವಾದ. 100%, 100% ಪವಿತ್ರತೆ, 100% ಹೃದಯಾವಕಾಶ, 100% ಪ್ರೀತಿ. ಅನಂತರ 4ನೇ ವಚನ, 2 ಕೊರಿಂಥ 7:4ರಲ್ಲಿ ನಿಮ್ಮ ಮೇಲೆ ನನಗೆ ದೃಢವಾದ ಭರವಸೆ ಇದೆ. ಭಾಳ ಪೂರ್ತಿಯಾಗಿ 100% ಭರವಸೆ ಇದೆ ಅಂತ ಹೇಳುವಾಗ 100% ಕಾನ್ಫಿಡೆನ್ಸ್, 100% ಭರವಸೆ ಎಂಬ 4ನೇ ಆಶೀರ್ವಾದ. ಆನಂತರ ಪೌಲನು
ಹೇಳುವಂಥ ಒಂದು ಮಾತು 2 ಕೊರಿಂಥ 7:4 ನಿಮ್ಮ ಬಗ್ಗೆ ನಾನು ಹೆಮ್ಮೆ ಪಡ್ತೇನೆ. ಅಂದರೆ ಹೆಮ್ಮೆ ಪಡ್ತೀನಿ ಅಂತ ಹೇಳಿದಾಗ ಐ ಕನ್ಸಿಡರ್ ಹೈ ಅಬೌಟ್ ಯು. ನಿಮ್ಮ ಬಗ್ಗೆ ನನಗೆ ಹೆಚ್ಚಳ. ಎಷ್ಟು ಪರ್ಸೆಂಟು? ಸ್ವಲ್ಪ ಅಲ್ಲ, 100ರಷ್ಟು ನಿಮ್ಮ ಬಗ್ಗೆ ನನಗೆ ಹೆಚ್ಚಳ. ಆತ್ಮಿಕ ತಂದೆ, ಆತ್ಮಿಕ ಮಕ್ಕಳ ವಿಷಯದಲ್ಲಿ 100% ಹೆಚ್ಚಳ, ಅಭಿಮಾನ. ಅದು 5ನೇ ಆಶೀರ್ವಾದ. 6ನೇ ಆಶೀರ್ವಾದ ನಾವು ಅದೇ 2 ಕೊರಿಂಥ 7ನೇ ಅಧ್ಯಾಯದ 4ನೇ ವಚನದ 2ನೇ ಭಾಗದಲ್ಲಿ, ನಿಮ್ಮಿಂದ ನಾನು ಬಹಳವಾಗಿ ಪ್ರೋತ್ಸಾಹ ಹೊಂದಿದ್ದೇನೆ. ವಾವ್! ಬಹಳವಾಗಿ 100% ಎನ್ಕರೇಜ್ಮೆಂಟ್. ಹೇಗೆ ಸಿಕ್ತು ಪೌಲನಿಗೆ 100% ಎನ್ಕರೇಜ್ಮೆಂಟು? ಆತ್ಮಿಕ ಮಕ್ಕಳಿಂದ. ವಾವ್! ಸ್ಪಿರಿಚುವಲ್ ಚಿಲ್ಡ್ರನ್ನಿಂದ ಸ್ಪಿರಿಚುವಲ್ ಫಾದರ್ಗೆ 100% 100% ಎನ್ಕರೇಜ್ಮೆಂಟ್, ಪ್ರೋತ್ಸಾಹ. ಅದೇ ವಚನ 2 ಕೊರಿಂಥ 7ನೇ ಅಧ್ಯಾಯ 4ನೇ ವಚನದ 2ನೇ ಭಾಗದಲ್ಲಿ, ನಿಮ್ಮಿಂದ ನಾನು ಬಹಳವಾಗಿ ಪ್ರೋತ್ಸಾಹ ಹೊಂದಿ ನಮಗೆ ಬಂದಿದ್ದ ಎಲ್ಲ ಸಂಕಟಗಳಲ್ಲಿ, ಹಾಗಾದರೆ ಸ್ಪಿರಿಚುವಲ್ ಫಾದರ್ಗೆ ಬಂದಿದ್ದಂಥ ಎಲ್ಲ ಸಂಕಟಗಳಲ್ಲಿ ನಾವು ಬಹಳವಾಗಿ ಉಲ್ಲಾಸಿಸುವವರಾಗಿದ್ದೇವೆ. ಬಹಳವಾಗಿ ಅಂದರೆ 100% ಹ್ಯಾಪಿನೆಸ್. ಹೇಗೆ ಸಿಕ್ತು ನಮಗೆ? ನಿಮ್ಮ ಪ್ರೋತ್ಸಾಹದಿಂದ. ನಮಗೆ ಸಂಕಟಗಳಲ್ಲಿ ಕೂಡ ನಮಗೆ 100% ಸಂತೋಷ ಸಿಕ್ತು ಅಥವಾ ಉಲ್ಲಾಸ ಸಿಕ್ತು ಎಂಬುದಾಗಿ ಹೇಳ್ತಾರೆ. ಅದು 6ನೇ 100% ಆಶೀರ್ವಾದ. 7ನೇದಾಗಿ ನಾವು ನೋಡುವಾಗ ಪೌಲನು ಅದು 7ನೇ ಆಶೀರ್ವಾದ ಅದೇನೆಂದರೆ 100% ಉತ್ಸಾಹ. 6ನೇ ಆಶೀರ್ವಾದ 100% ಉಲ್ಲಾಸ. 7ನೇ ಆಶೀರ್ವಾದ. 8ನೇ ಆಶೀರ್ವಾದ ಏನಂತ ಹೇಳಿದರೆ, ಈಗ ತೀತನ ವಿಷಯವಾಗಿ 6ನೇ ವಚನದಲ್ಲಿ ಒಂದು ಮಾತನ್ನು ಹೇಳಿಬಿಟ್ಟು, ಆದರೆ ಮನಗುಂದಿದವರನ್ನು ಸಂತೈಸುವ. ಯಾಕಂತ ಹೇಳಿದ್ರೆ ಮೆಕೆದೋನಿಯಾಗೆ ಹೋಗಿದ್ದಾಗ ಅವಿಶ್ರಾಂತಿ ಇತ್ತು, ತಾಪತ್ರೆ, ಎಲ್ಲ ವಿಷಯಗಳಲ್ಲಿ 100% ಕಲಹ, ಒಳಗೆ ಹೊರಗೆ ಕಲಹ, ಒಳಗೆ ಕಳವಳ, ಮನಗುಂದಿ ಹೋಗಿಬಿಟ್ಟಿದ್ದಂಥ ಒಂದು ಪರಿಸ್ಥಿತಿಯಲ್ಲಿ 2 ಕೊರಿಂಥ 7:6 ಪ್ರಕಾರವಾಗಿ ಸಂತೈಸುವ ದೇವರು ತೀತನ ಬರುವಿಕೆಯಿಂದ ನಮ್ಮನ್ನು ಸಂತೈಸಿದ್ರಂತೆ. ಹಾಗಾದರೆ 100% ಕನ್ಸೋಲೇಷನ್, ಕಂಫರ್ಟ್ ಅದು ಹೇಗೆ ಸಿಕ್ತು? ತೀತನ ಮುಖಾಂತರ, ಆತ್ಮಿಕ ಮಗುವಿನ ಮುಖಾಂತರವಾಗಿ ದೇವರು ಆತ್ಮಿಕ ತಂದೆಗೆ ನೀಡಿದಂಥ ಒಂದು ಆದರಣೆ, ಸಂತೈಸುವಿಕೆ 100%. 9ನೇದಾಗಿ 7ನೇ ವಚನದ 2ನೇ ಭಾಗ, ಹೌದು, ತೀತನ ಆಗಮನದಿಂದ ನಾವು ಆದರಣೆ ಅವರೆಲ್ಲ ಹೊಂದಿದರು. ಅಷ್ಟೇ ಅಲ್ಲ, ನೀವು ಅವನನ್ನು ಸ್ವೀಕರಿಸಿ ಪ್ರೀತಿ ಆದರಗಳಿಂದ ಸತ್ಕರಿಸಿದ್ದು, ಅದು ಕೂಡ ಒಬ್ಬ ಆತ್ಮಿಕ ಮಕ್ಕಳು ಇನ್ನೊಬ್ಬ ಆತ್ಮಿಕ ಮಕ್ಕಳನ್ನು ಸ್ವೀಕರಿಸುವಂಥದ್ದು. ಹೇಗೆ ಸ್ವೀಕಾರ ಮಾಡಿದರು? ಸ್ವೀಕರಿಸಿ ಪ್ರೀತಿ ಆದರಗಳಿಂದ ಸತ್ಕರಿಸಿದರು. ಹಾಗಾದ್ರೆ 100% ಸ್ವೀಕಾರ, ಹಾಸ್ಪಿಟಾಲಿಟಿ 100%. 10ನೇದಾಗಿ ಅದನ್ನು ಕೇಳಿಬಿಟ್ಟು 2 ಕೊರಿಂಥ 7:7 ನಮಗೆ ಇನ್ನೂ ಸಂತೋಷವಾಯಿತು. 100% ಸಂತೋಷ ಆಗೋಯ್ತು ಪೌಲನಿಗೆ. ಯಾಕಂತ ಹೇಳಿದ್ರೆ ತನ್ನ ಆತ್ಮಿಕ ಮಗುವಾಗಿರುವಂಥ ತೀತನನ್ನು ಈ ಆತ್ಮಿಕ ಮಕ್ಕಳಾಗಿರುವಂಥ ಕೊರಿಂಥದವರು ಅವರನ್ನು ಸ್ವೀಕರಿಸಿ ಪ್ರೀತಿ ಆದರಗಳಿಂದ ಸತ್ಕರಿಸಿದ್ರು ಅಂತ ಹೇಳ್ಬಿಟ್ಟು 11ನೇದಾಗಿ ನೀವು ನನಗಾಗಿ ಹಂಬಲಿಸುವುದು 100%. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗಾಗಿ ಹಂಬಲಿಸಿದ್ರಂತೆ 100%. ಅದು 11ನೇ ಆಶೀರ್ವಾದ. 12ನೇ ಆಶೀರ್ವಾದ, ನನಗಾಗಿ ಹಂಬಲಿಸೋದು ಮಾತ್ರ ಅಲ್ಲ, ನನಗಾಗಿ ಚಿಂತಿಸುವುದನ್ನು 100% ಚಿಂತಿಸುವುದು, ಕೇರ್,
ಫಾರ್ ಎ ಸ್ಪಿರಿಚುವಲ್ ಫಾದರ್. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗಾಗಿ ಚಿಂತಿಸಿದ್ರಂತೆ. 13ನೇದಾಗಿ, ನನ್ನ ಮೇಲೆ ನಿಮಗಿರುವ ಅನುಕಂಪ. ವಾವ್, 100% ನನ್ನ ಮೇಲೆ ನಿಮಗೆ ಅನುಕಂಪ ಇದೆ. ದಿ ಸ್ಪಿರಿಚುವಲ್ ಚಿಲ್ಡ್ರನ್ ಹ್ಯಾಡ್ ಎ ಕಂಪ್ಯಾಷನ್, 100% ಕಂಪ್ಯಾಷನ್ ಆನ್ ದ ಸ್ಪಿರಿಚುವಲ್ ಫಾದರ್. ಅದು 12ನೇ ಆಶೀರ್ವಾದ. ಇವುಗಳನ್ನೆಲ್ಲ ನಾನು ಕೇಳಿ ನಾನು ಬಹಳವಾಗಿ ಸಂತೋಷ ಪಟ್ಟೆನು ಅಂತ ಹೇಳಿಬಿಟ್ಟು 8ನೇ ವಚನದಲ್ಲಿ ಇನ್ನೊಂದು ಮಾತನ್ನು, 14ನೇ 100% ಆಶೀರ್ವಾದವನ್ನು ಪೌಲನು ಕೊಡುವಂಥದ್ದು. ನಾನು ಬರೆದಿದ್ದ ಪತ್ರದಿಂದ ನಿಮಗೆ ದುಃಖವಾಗಿದ್ದಲ್ಲಿ ನಾನು ಅದಕ್ಕೆ ಬೇಸರ ಪಡೋದಿಲ್ಲ, ಯಾಕಂದರೆ ನನ್ನ ಪತ್ರದಿಂದ ನಿಮಗೆ ದುಃಖವಾಯ್ತಲ್ಲ ಅಂತ ಸ್ವಲ್ಪ ಕಾಲ ನೊಂದುಕೊಂಡಿದ್ದರು, ಈಗ ಸಂತೋಷ ಪಡ್ತೇನೆ. ಪೇಯ್ನ್ ಆದಮೇಲೆ ಈಗ ಅವರಿಗೆ ಒಂದು ಪ್ಲೆಷರ್, ಒಂದು ಸಂತೋಷ. ಹರ್ಟ್ ಆಯಿತು, ಈಗ ಹ್ಯಾಪಿ ಆದರು. ಅದು ದುಃಖ ಹೌದು, ಸಂತೋಷ ಕೂಡ ಅಂತ ಹೇಳುವಾಗ 50-50 ಅಂತ ಹೇಳಿದ್ರೆ 100% ಆ ಒಂದು ಅನುಭವ ಕೂಡ ಆಯಿತು. ಅದನ್ನು ಕೂಡ 2ನೇ ಕೊರಿಂಥ 7:8 ನಾವು ನೋಡ್ತೇವೆ. ಅನಂತರ ಇನ್ನೊಂದು ವಿಷಯ, ನಿಮಗೆ ದುಃಖವಾಯಿತೆಂಬ ಕಾರಣಕ್ಕಾಗಿ ಅಲ್ಲ, ಆ ದುಃಖವು ನಿಮ್ಮನ್ನು ಮಾನಸಾಂತರಕ್ಕೆ ನಡೆಸ್ತದು. ಸೊ ದಟ್ ಸಾರೋ ಹ್ಯಾಸ್ ಲೆಡ್ ಯು ಟು ರಿಪೆಂಟೆನ್ಸ್. ಅದೆಂಥ ಮಾನಸಾಂತರ? 100%, 100% ಮಾನಸಾಂತರಕ್ಕೆ ದೇವರು ಈ ಆತ್ಮಿಕ ಮಕ್ಕಳನ್ನು ನಡೆಸಿದರು. ಅದು 15ನೇ ಆಶೀರ್ವಾದ. ಮತ್ತು ಆ ದುಃಖವು ದೇವರ ಚಿತ್ತದಿಂದ ಆಯಿತು ಅಂತ ಹೇಳಿಬಿಟ್ಟು ಇನ್ನೊಂದು ಮಾತು ಪೌಲನು ಹೇಳ್ತಿದ್ದಾನೆ, ಭಾಳ ಶಕ್ತಿಯುತವಾದಂಥ ಒಂದು ಮಾತು. 2ನೇ ಕೊರಿಂಥ 7:10 ವಚನದಲ್ಲಿ, ದೇವರ ಚಿತ್ತಾನುಸಾರವಾಗಿ ಬಂದೊದಗುವ ದುಃಖವು ವಿಷಾದವಿಲ್ಲದೆ ಮಾನಸಾಂತರಕ್ಕೆ ಕಾರಣವಾಗಿ ನಮ್ಮನ್ನು ರಕ್ಷಣೆಗೆ ನಡೆಸ್ತದೆ. ದೇವರು ರಕ್ಷಣೆಗೆ ನಡೆಸಿದರೆ ಆತ್ಮಿಕ ಮಕ್ಕಳನ್ನು ಆತ್ಮಿಕ ತಂದೆಯಿಂದ ಅದು 100% ರಕ್ಷಣೆ. ಹಾಗಾದರೆ ಇದು 16ನೇ ಆಶೀರ್ವಾದ. 23 100% ಆಶೀರ್ವಾದಗಳಲ್ಲಿ 16ನೇದು ಬಂದು ರಕ್ಷಣೆ. ಆ ರಕ್ಷಣೆ 7 ರೀತಿಯಿಂದ ಪ್ರಕಟವಾಗ್ತದೆ. ಹೇಗೆ? ಉತ್ಸಾಹ, ನ್ಯಾಯಕ್ಕಾಗಿ ರೋಷ, ಭಯ, ಹಂಬಲ, ಆಸಕ್ತಿ, ನ್ಯಾಯಕ್ಕಾಗಿ ಆತುರ, ಪ್ರತಿಯೊಂದರಲ್ಲಿಯೂ ಕೂಡ ನಿರ್ದೋಷಿಗಳೆಂದು ವ್ಯಕ್ತಪಡಿಸುವಂಥದ್ದು ಈ ರಕ್ಷಣೆಯ 7 ಆಶೀರ್ವಾದಗಳು. ಹಾಗಾದರೆ ಇದು 100% ರಕ್ಷಣೆಯ ಆಶೀರ್ವಾದ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯಿಂದ ದೇವರು ಕೊಟ್ಟರು. ಅದಕ್ಕಾಗಿ ದೇವ್ರಿಗೆ ಸ್ತೋತ್ರವಾಗಲಿ. ಈಗ ಪೌಲನ ಇನ್ನೊಂದು ಮಾತು 2ನೇ ಕೊರಿಂಥ 7:12 ವಚನದಲ್ಲಿ, ದೇವರ ದೃಷ್ಟಿಯಲ್ಲಿ 100% ಇರಬೇಕಲ್ವ, ದೇವರ ದೃಷ್ಟಿಯಲ್ಲಿ ನಿಮಗೋಸ್ಕರ ನಮಗಿರುವ ಚಿಂತೆಯು ನಿಮಗೆ ಗೊತ್ತಾಗಲಿ ಎಂದು ಬರೆದೇನೋ ಅಂತ ಹೇಳ್ಬಿಟ್ಟು. ಹಾಗಾದರೆ 100% ದೇವರ ದೃಷ್ಟಿಯಲ್ಲಿ 100% ನಮಗಿರುವಂಥ ಒಂದು ಚಿಂತೆ, ಶ್ರದ್ಧೆ, ಕನ್ಸರ್ನ್ ಅಂದರೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ಬಗ್ಗೆ, ನಿಮ್ಮ ಬಗ್ಗೆ ನನ್ನ ಚಿಂತೆ ಇದೆ ಅಂತ ನಿಮ್ಗೆ ಗೊತ್ತಾಗಲಿ ದೇವರ ಒಂದು ದೃಷ್ಟಿಯಲ್ಲಿ ಎಂಬುದಾಗಿ ಪೌಲನು ಹೇಳುವಂಥದ್ರ ಬಗ್ಗೆ ನಾವು ನೋಡುವಾಗ ಅದು ಕೂಡ 100% ಆಗಿತ್ತು. ಮತ್ತು 13ನೇ ವಚನ, 2ನೇ ಕೊರಿಂಥ 7:13 ವಚನದಲ್ಲಿ ನಾವು ನೋಡುವಾಗ, ಆದ ಕಾರಣ ನಿಮ್ಮ ಸಂತೈಸುವಿಕೆಯಿಂದ ನಮಗೆ ಆದರಣೆ ಉಂಟಾಯಿತು. ಹೌದು, ನಿಮ್ಮ ಸಂತೈಸುವಿಕೆಯಿಂದ ನಮಗೆ ಆದರಣೆ ಉಂಟಾಯಿತು. ಹಾಗಾದರೆ ಆತ್ಮಿಕ ಮಕ್ಕಳ ಸಂತೈಸುವಿಕೆಯಿಂದ ಆತ್ಮಿಕ ತಂದೆಗೆ ಆದರಣೆ ಉಂಟಾಯಿತು. ಅದು 100% ಉಂಟಾಗಿರಬೇಕಲ್ಲವೇ? ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ನೋಡ್ರಿ, ಆತ್ಮಿಕ ಮಕ್ಕಳಿಂದ ಪೌಲನಿಗೆ ಎಷ್ಟು ಆದರಣೆ ಉಂಟಾಯಿತಂತ ನಾವು ನೋಡ್ತೇವೆ. ಎಷ್ಟು ಈ ಕೊರಿಂಥದವರಿಗೆ
ಕೊರಿಂಥದವರು ಹೆಲ್ಪ್ ಮಾಡಿದರು. ಇಂಥ ಒಂದು ಆತ್ಮಿಕ ಮಕ್ಕಳು, ಹೌದು ಅವರಲ್ಲಿ ತಪ್ಪು ದೋಷಗಳಿದ್ವು, ಅವರಲ್ಲಿ ಅನೈತಿಕತೆ ಇತ್ತು, ಕೋರ್ಟ್ ಕೇಸ್ ಇತ್ತು, ಅವರಲ್ಲಿ ಹೌದು ಶರೀರಾಧೀನ ಸ್ವಭಾವ ಇತ್ತು, ಜಗಳ ಇತ್ತು, ಹೊಟ್ಟೆ ಕಿಚ್ಚಿತ್ತು, ಕೇವಲ ನರಪ್ರಾಣಿಗಳಂತಿದ್ದರು, ಮೂಢನಂಬಿಕೆ ಇತ್ತು. ಇವೆಲ್ಲ ಇದ್ದರೂ ಕೂಡ ಅವರ ಸಂತೈಸುವಿಕೆಯಿಂದ, ತಮ್ಮ ಆತ್ಮಿಕ ಮಕ್ಕಳ ಸಂತೈಸುವಿಕೆಯಿಂದ 2 ಕೊರಿಂಥ 7:13 ಆತ್ಮಿಕ ತಂದೆಗೆ 100% ಆದರಣೆ ಉಂಟಾಯಿತು. ಇದಲ್ಲದೆ ಇನ್ನೊಂದು ವಿಷಯ, ಅದೇನಂತ ಹೇಳಿದ್ರೆ, ನಿಮ್ಮೆಲ್ಲರಿಂದ ತೀತನ ಮನಸ್ಸಿಗೆ ಉಪಶಮನವಾದ ಕಾರಣ. ಹೌದು, ಆತ್ಮಿಕ ಮಕ್ಕಳು ಎಲ್ಲರಿಂದ ತೀತನ ಮನಸ್ಸಿಗೆ ಉಪಶಮನವಾಯಿತಂತೆ. ಆದ ಕಾರಣ ನಾವು ಅವನ ಸಂತೋಷಕ್ಕಾಗಿ ಇನ್ನಷ್ಟು ಆನಂದಿಸಿದೆವು. ವಾವ್, ಸಂತೋಷದ ಮೇಲೆ ಸಂತೋಷ. ಆತ್ಮಿಕ ಮಕ್ಕಳು ತೀತನ ಮನಸ್ಸಿಗೆ ಉಪಶಮನ, ಅದು ಬಂದು ಆತ್ಮಿಕ ತಂದೆಗೆ ಆನಂದ ಮತ್ತು ಎಲ್ರಿಗೂ ಕೂಡ ಆನಂದ. 20ನೇ ಒಂದು 100% ಆಶೀರ್ವಾದ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಲ್ಲಿ ಮುಖಾಂತರವಾದದ್ದನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ 14ನೇ ವಚನ, 2 ಕೊರಿಂಥ 7ನೇ ಅಧ್ಯಾಯ 14ನೇ ವಚನದಲ್ಲಿ, ನಿಮ್ಮ ವಿಷಯವಾಗಿ ನಾನು ಅವನ ಮುಂದೆ ಹೊಗಳಿದ್ದು ವ್ಯರ್ಥವಾಗಲಿಲ್ಲ. ಹಾಗಾದರೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಬಗ್ಗೆ, ಆತ್ಮಿಕ ಮಗನಾಗಿರುವಂಥ ತೀತನ ಮುಂದೆ ಏನೋ ಹೊಗಳಿದ್ರಂತೆ. ಕೊರಿಂಥದವ್ರ ಬಗ್ಗೆ ಗೊತ್ತಾ, ತೀತ ನಿನಗೆ ಅವರು ಭಾಳ ಗ್ರೇಟ್, ಅವರು ಭಾಳ ಹತ್ತಿರದವರು, ಭಾಳ ಪ್ರಿಯರು, ಭಾಳ ಆದರಣೆಯವರು, ಅವರಿಂದ ಭಾಳ ಸಂತೋಷ ಆಯ್ತು ನನಗೆ, ಅವರಿಂದ ಉತ್ತೇಜನ ಆಯಿತು, ಅವ್ರನ್ನ ಭಾಳ ಪ್ರೀತಿ ಮಾಡ್ತೇನೆ. ಈ ರೀತಿಯಾಗಿ 2 ಕೊರಿಂಥ 7:14, ನಿಮ್ಮ ವಿಷಯದಲ್ಲಿ ನಾನು ತೀತನ ಮುಂದೆ ಹೋಗಲಿದ್ದು ವ್ಯರ್ಥವಾಗಲಿಲ್ಲ. ಅದು ಕೂಡ 100% ಎಂಬುದಾಗಿ ನೋಡಬಹುದು. ಅದಾದ ಮೇಲೆ ಇನ್ನೊಂದು ವಿಷಯ, ತೀತನು ಬಂದಾಗ ಅವರೇನಾದರೂ ವಿಧೇಯರಾದರಂತೆ. ನೀವು ತೀತನನ್ನು ಭಯಭಕ್ತಿಯಿಂದಲೂ ನಡುಗುವಿಕೆಯಿಂದಲೂ ಸ್ವೀಕರಿಸಿ ತೀತನ ಮಾತುಗಳಿಗೆ ವಿಧೇಯರಾಗಿದ್ದುದನ್ನು ಅವನು ಜ್ಞಾಪಕಕ್ಕೆ ತಂದುಕೊಂಡು, ಹಾಗಾದರೆ ಇವರು ತೀತನಿಗೂ ವಿಧೇಯರಾಗಿದ್ದರಂತೆ. ಆತ್ಮಿಕ ಮಕ್ಕಳು ಆತ್ಮಿಕ ಮಗುವಿಗೆ ವಿಧೇಯರಾದಂಥ ವಿಧೇಯತೆ ಕೂಡ 100% ಎಂಬುದಾಗಿ ಅಲ್ಲಿ ಹೇಳಿಬಿಟ್ಟು ಪೌಲನು ಇನ್ನೊಂದು ಮಾತನ್ನು ಹೇಳ್ತಾನೆ. ಅದೇನಂತ ಹೇಳಿದ್ರೆ, ಅದೇ 15ನೇ ವಚನದ 2ನೇ ಭಾಗದಲ್ಲಿ, ಅವನ ಮಾತುಗಳಿಗೆ ವಿಧೇಯರಾದದ್ದನ್ನು ಅವನು ಜ್ಞಾಪಕಕ್ಕೆ ತಂದುಕೊಂಡು ಅದಕ್ಕಾಗಿ ನಿಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವವನಾಗಿದ್ದಾನೆ. ಈಗ ತೀತನು ಪ್ರೀತಿಸುವವನಾಗಿರ್ತಾನೆ. ಅತ್ಯಧಿಕವಾಗಿ ಅಂದರೆ 100% ಪ್ರೀತಿಸ್ತಾನೆ. ಕೊನೆಯದಾಗಿ ನೋಡುವಾಗ 23ನೇದು, ನಿಮ್ಮ ಮೇಲೆ ಸಂಪೂರ್ಣ ಭರವಸೆ ಇಡಬಹುದೆಂಬುದಕ್ಕಾಗಿ ನಾನು ಸಂತೋಷಿಸ್ತೇನೆ. ಸಂಪೂರ್ಣ ಅಂದರೆ 100% ಭರವಸೆ ಇಡುವುದಕ್ಕಾಗಿ ನಾನು ಸಂತೋಷ ಪಡ್ತೇನೆ ಎಂಬುದಾಗಿ 23ನೇ ವಿಷಯವನ್ನು 100% ಮುಗಿಸ್ತಿದ್ದಾನೆ. ಈ ರೀತಿಯಾಗಿ 23 100% ಬ್ಲೆಸ್ಸಿಂಗ್ಸ್ ಆಫ್ ಸ್ಪಿರಿಚುವಲ್ ಫಾದರ್ ಆ್ಯಂಡ್ ಸ್ಪಿರಿಚುವಲ್ ಚೈಲ್ಡ್ ಎಂಬ ವಿಷಯವನ್ನು 2 ಕೊರಿಂಥ 7ನೇ ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.